ಮಾಡಿದ್ದಾರೆ. ಮುಂದುವರೆದು ಇರಾನ್ ಮೇಲೆ ಇಸ್ರೇಲ್ನಿಂದ ಮಾರಕ ದಾಳಿಯಾಗಿದೆ. ಇರಾನ್ ನೋಡಿ, ಮುಂದುವರೆದು ನಾವು ಗಮನಿಸ್ತಾ ಹೋದ್ರೆ ಇಸ್ರೇಲ್ ದಾಳಿಗೆ 224 ಇರಾನ್ನ ನಾಗರಿಕರು ಮೃತಪಟ್ಟಿದ್ದಾರೆ. 1000ಕ್ಕೂ ಅಧಿಕ ಜನರಿಗೆ ಗಂಭೀರವಾದ ಗಾಯವಾಗಿದೆ. ಇಸ್ರೇಲ್ ದಾಳಿ ಇರಾನ್ನಿಂದಲೂ ಕೂಡ ಪ್ರತಿದಾಳಿಯಾಗಿದೆ. ನಾಗರಿಕರನ್ನ ಗುರಿಯಾಗಿಸಿಕೊಂಡು ಎರಡೂ ರಾಷ್ಟ್ರಗಳು ದಾಳಿಯನ್ನು ಮಾಡ್ತಾ ಇದ್ದಾವೆ. ನಿನ್ನೆ ರಾತ್ರಿ ಟೆಲ್ ಅವೀವ್ ಜೆರುಸಲೆಂ ಮೇಲೆ ದಾಳಿಯನ್ನ ಮಾಡಿತ್ತು. ಇರಾನ್ ಕ್ಷಿಪಣಿಗಳ ದಾಳಿಗೆ ಜನರು ಕಂಗಾಲಾಗಿ ಹೋಗಿದ್ರು. ಇಸ್ರೇಲ್ನಲ್ಲಿ ರಾಷ್ಟ್ರೀಯ ತುರ್ತು ಮಾಡಿದ್ದಾರೆ. ಮುಂದುವರೆದು ಇರಾನ್ ಮೇಲೆ ಇಸ್ರೇಲ್ನಿಂದ ಮಾರಕ ದಾಳಿಯಾಗಿದೆ. ಇರಾನ್ ನೋಡಿ, ಮುಂದುವರೆದು ನಾವು ಗಮನಿಸ್ತಾ ಹೋದ್ರೆ ಇಸ್ರೇಲ್ ದಾಳಿಗೆ 224 ಇರಾನ್ನ ನಾಗರಿಕರು ಮೃತಪಟ್ಟಿದ್ದಾರೆ. 1000ಕ್ಕೂ ಅಧಿಕ ಜನರಿಗೆ ಗಂಭೀರವಾದ ಗಾಯವಾಗಿದೆ. ಇಸ್ರೇಲ್ ದಾಳಿ ಇರಾನ್ನಿಂದಲೂ ಕೂಡ ಪ್ರತಿದಾಳಿಯಾಗಿದೆ. ನಾಗರಿಕರನ್ನ ಗುರಿಯಾಗಿಸಿಕೊಂಡು ಎರಡೂ ರಾಷ್ಟ್ರಗಳು ದಾಳಿಯನ್ನು ಮಾಡ್ತಾ ಇದ್ದಾವೆ. ನಿನ್ನೆ ರಾತ್ರಿ ಟೆಲ್ ಅವೀವ್ ಜೆರುಸಲೆಂ ಮೇಲೆ ದಾಳಿಯನ್ನ ಮಾಡಿತ್ತು. ಇರಾನ್ ಕ್ಷಿಪಣಿಗಳ ದಾಳಿಗೆ ಜನರು ಕಂಗಾಲಾಗಿ ಹೋಗಿದ್ರು. ಇಸ್ರೇಲ್ನಲ್ಲಿ ರಾಷ್ಟ್ರೀಯ ತುರ್ತು ಮಾಡಿದ್ದಾರೆ. ಮುಂದುವರೆದು ಇರಾನ್ ಮೇಲೆ ಇಸ್ರೇಲ್ನಿಂದ ಮಾರಕ ದಾಳಿಯಾಗಿದೆ. ಇರಾನ್ ನೋಡಿ, ಮುಂದುವರೆದು ನಾವು ಗಮನಿಸ್ತಾ ಹೋದ್ರೆ ಇಸ್ರೇಲ್ ದಾಳಿಗೆ 224 ಇರಾನ್ನ ನಾಗರಿಕರು ಮೃತಪಟ್ಟಿದ್ದಾರೆ. 1000ಕ್ಕೂ ಅಧಿಕ ಜನರಿಗೆ ಗಂಭೀರವಾದ ಗಾಯವಾಗಿದೆ. ಇಸ್ರೇಲ್ ದಾಳಿ ಇರಾನ್ನಿಂದಲೂ ಕೂಡ ಪ್ರತಿದಾಳಿಯಾಗಿದೆ. ನಾಗರಿಕರನ್ನ ಗುರಿಯಾಗಿಸಿಕೊಂಡು ಎರಡೂ ರಾಷ್ಟ್ರಗಳು ದಾಳಿಯನ್ನು ಮಾಡ್ತಾ ಇದ್ದಾವೆ. ನಿನ್ನೆ ರಾತ್ರಿ ಟೆಲ್ ಅವೀವ್ ಜೆರುಸಲೆಂ ಮೇಲೆ ದಾಳಿಯನ್ನ ಮಾಡಿತ್ತು. ಇರಾನ್ ಕ್ಷಿಪಣಿಗಳ ದಾಳಿಗೆ ಜನರು ಕಂಗಾಲಾಗಿ ಹೋಗಿದ್ರು. ಇಸ್ರೇಲ್ನಲ್ಲಿ ರಾಷ್ಟ್ರೀಯ ತುರ್ತು ಮಾಡಿದ್ದಾರೆ. ಮುಂದುವರೆದು ಇರಾನ್ ಮೇಲೆ ಇಸ್ರೇಲ್ನಿಂದ ಮಾರಕ ದಾಳಿಯಾಗಿದೆ. ಇರಾನ್ ನೋಡಿ, ಮುಂದುವರೆದು ನಾವು ಗಮನಿಸ್ತಾ ಹೋದ್ರೆ ಇಸ್ರೇಲ್ ದಾಳಿಗೆ 224 ಇರಾನ್ನ ನಾಗರಿಕರು ಮೃತಪಟ್ಟಿದ್ದಾರೆ. 1000ಕ್ಕೂ ಅಧಿಕ ಜನರಿಗೆ ಗಂಭೀರವಾದ ಗಾಯವಾಗಿದೆ. ಇಸ್ರೇಲ್ ದಾಳಿ ಇರಾನ್ನಿಂದಲೂ ಕೂಡ ಪ್ರತಿದಾಳಿಯಾಗಿದೆ. ನಾಗರಿಕರನ್ನ ಗುರಿಯಾಗಿಸಿಕೊಂಡು ಎರಡೂ ರಾಷ್ಟ್ರಗಳು ದಾಳಿಯನ್ನು ಮಾಡ್ತಾ ಇದ್ದಾವೆ. ನಿನ್ನೆ ರಾತ್ರಿ ಟೆಲ್ ಅವೀವ್ ಜೆರುಸಲೆಂ ಮೇಲೆ ದಾಳಿಯನ್ನ ಮಾಡಿತ್ತು. ಇರಾನ್ ಕ್ಷಿಪಣಿಗಳ ದಾಳಿಗೆ ಜನರು ಕಂಗಾಲಾಗಿ ಹೋಗಿದ್ರು. ಇಸ್ರೇಲ್ನಲ್ಲಿ ರಾಷ್ಟ್ರೀಯ ತುರ್ತು ಮಾಡಿದ್ದಾರೆ. ಮುಂದುವರೆದು ಇರಾನ್ ಮೇಲೆ ಇಸ್ರೇಲ್ನಿಂದ ಮಾರಕ ದಾಳಿಯಾಗಿದೆ. ಇರಾನ್ ನೋಡಿ, ಮುಂದುವರೆದು ನಾವು ಗಮನಿಸ್ತಾ ಹೋದ್ರೆ ಇಸ್ರೇಲ್ ದಾಳಿಗೆ 224 ಇರಾನ್ನ ನಾಗರಿಕರು ಮೃತಪಟ್ಟಿದ್ದಾರೆ. 1000ಕ್ಕೂ ಅಧಿಕ ಜನರಿಗೆ ಗಂಭೀರವಾದ ಗಾಯವಾಗಿದೆ. ಇಸ್ರೇಲ್ ದಾಳಿ ಇರಾನ್ನಿಂದಲೂ ಕೂಡ ಪ್ರತಿದಾಳಿಯಾಗಿದೆ. ನಾಗರಿಕರನ್ನ ಗುರಿಯಾಗಿಸಿಕೊಂಡು ಎರಡೂ ರಾಷ್ಟ್ರಗಳು ದಾಳಿಯನ್ನು ಮಾಡ್ತಾ ಇದ್ದಾವೆ. ನಿನ್ನೆ ರಾತ್ರಿ ಟೆಲ್ ಅವೀವ್ ಜೆರುಸಲೆಂ ಮೇಲೆ ದಾಳಿಯನ್ನ ಮಾಡಿತ್ತು. ಇರಾನ್ ಕ್ಷಿಪಣಿಗಳ ದಾಳಿಗೆ ಜನರು ಕಂಗಾಲಾಗಿ ಹೋಗಿದ್ರು. ಇಸ್ರೇಲ್ನಲ್ಲಿ ರಾಷ್ಟ್ರೀಯ ತುರ್ತು ಮಾಡಿದ್ದಾರೆ. ಮುಂದುವರೆದು ಇರಾನ್ ಮೇಲೆ ಇಸ್ರೇಲ್ನಿಂದ ಮಾರಕ ದಾಳಿಯಾಗಿದೆ. ಇರಾನ್ ನೋಡಿ, ಮುಂದುವರೆದು ನಾವು ಗಮನಿಸ್ತಾ ಹೋದ್ರೆ ಇಸ್ರೇಲ್ ದಾಳಿಗೆ 224 ಇರಾನ್ನ ನಾಗರಿಕರು ಮೃತಪಟ್ಟಿದ್ದಾರೆ. 1000ಕ್ಕೂ ಅಧಿಕ ಜನರಿಗೆ ಗಂಭೀರವಾದ ಗಾಯವಾಗಿದೆ. ಇಸ್ರೇಲ್ ದಾಳಿ ಇರಾನ್ನಿಂದಲೂ ಕೂಡ ಪ್ರತಿದಾಳಿಯಾಗಿದೆ. ನಾಗರಿಕರನ್ನ ಗುರಿಯಾಗಿಸಿಕೊಂಡು ಎರಡೂ ರಾಷ್ಟ್ರಗಳು ದಾಳಿಯನ್ನು ಮಾಡ್ತಾ ಇದ್ದಾವೆ. ನಿನ್ನೆ ರಾತ್ರಿ ಟೆಲ್ ಅವೀವ್ ಜೆರುಸಲೆಂ ಮೇಲೆ ದಾಳಿಯನ್ನ ಮಾಡಿತ್ತು. ಇರಾನ್ ಕ್ಷಿಪಣಿಗಳ ದಾಳಿಗೆ ಜನರು ಕಂಗಾಲಾಗಿ ಹೋಗಿದ್ರು. ಇಸ್ರೇಲ್ನಲ್ಲಿ ರಾಷ್ಟ್ರೀಯ ತುರ್ತು ಮಾಡಿದ್ದಾರೆ. ಮುಂದುವರೆದು ಇರಾನ್ ಮೇಲೆ ಇಸ್ರೇಲ್ನಿಂದ ಮಾರಕ ದಾಳಿಯಾಗಿದೆ. ಇರಾನ್ ನೋಡಿ, ಮುಂದುವರೆದು ನಾವು ಗಮನಿಸ್ತಾ ಹೋದ್ರೆ ಇಸ್ರೇಲ್ ದಾಳಿಗೆ 224 ಇರಾನ್ನ ನಾಗರಿಕರು ಮೃತಪಟ್ಟಿದ್ದಾರೆ. 1000ಕ್ಕೂ ಅಧಿಕ ಜನರಿಗೆ ಗಂಭೀರವಾದ ಗಾಯವಾಗಿದೆ. ಇಸ್ರೇಲ್ ದಾಳಿ ಇರಾನ್ನಿಂದಲೂ ಕೂಡ ಪ್ರತಿದಾಳಿಯಾಗಿದೆ. ನಾಗರಿಕರನ್ನ ಗುರಿಯಾಗಿಸಿಕೊಂಡು ಎರಡೂ ರಾಷ್ಟ್ರಗಳು ದಾಳಿಯನ್ನು ಮಾಡ್ತಾ ಇದ್ದಾವೆ. ನಿನ್ನೆ ರಾತ್ರಿ ಟೆಲ್ ಅವೀವ್ ಜೆರುಸಲೆಂ ಮೇಲೆ ದಾಳಿಯನ್ನ ಮಾಡಿತ್ತು. ಇರಾನ್ ಕ್ಷಿಪಣಿಗಳ ದಾಳಿಗೆ ಜನರು ಕಂಗಾಲಾಗಿ ಹೋಗಿದ್ರು. ಇಸ್ರೇಲ್ನಲ್ಲಿ ರಾಷ್ಟ್ರೀಯ ತುರ್ತು ಮಾಡಿದ್ದಾರೆ. ಮುಂದುವರೆದು ಇರಾನ್ ಮೇಲೆ ಇಸ್ರೇಲ್ನಿಂದ ಮಾರಕ ದಾಳಿಯಾಗಿದೆ. ಇರಾನ್ ನೋಡಿ, ಮುಂದುವರೆದು ನಾವು ಗಮನಿಸ್ತಾ ಹೋದ್ರೆ ಇಸ್ರೇಲ್ ದಾಳಿಗೆ 224 ಇರಾನ್ನ ನಾಗರಿಕರು ಮೃತಪಟ್ಟಿದ್ದಾರೆ. 1000ಕ್ಕೂ ಅಧಿಕ ಜನರಿಗೆ ಗಂಭೀರವಾದ ಗಾಯವಾಗಿದೆ. ಇಸ್ರೇಲ್ ದಾಳಿ ಇರಾನ್ನಿಂದಲೂ ಕೂಡ ಪ್ರತಿದಾಳಿಯಾಗಿದೆ. ನಾಗರಿಕರನ್ನ ಗುರಿಯಾಗಿಸಿಕೊಂಡು ಎರಡೂ ರಾಷ್ಟ್ರಗಳು ದಾಳಿಯನ್ನು ಮಾಡ್ತಾ ಇದ್ದಾವೆ. ನಿನ್ನೆ ರಾತ್ರಿ ಟೆಲ್ ಅವೀವ್ ಜೆರುಸಲೆಂ ಮೇಲೆ ದಾಳಿಯನ್ನ ಮಾಡಿತ್ತು. ಇರಾನ್ ಕ್ಷಿಪಣಿಗಳ ದಾಳಿಗೆ ಜನರು ಕಂಗಾಲಾಗಿ ಹೋಗಿದ್ರು. ಇಸ್ರೇಲ್ನಲ್ಲಿ ರಾಷ್ಟ್ರೀಯ ತುರ್ತು ಮಾಡಿದ್ದಾರೆ. ಮುಂದುವರೆದು ಇರಾನ್ ಮೇಲೆ ಇಸ್ರೇಲ್ನಿಂದ ಮಾರಕ ದಾಳಿಯಾಗಿದೆ. ಇರಾನ್ ನೋಡಿ, ಮುಂದುವರೆದು ನಾವು ಗಮನಿಸ್ತಾ ಹೋದ್ರೆ ಇಸ್ರೇಲ್ ದಾಳಿಗೆ 224 ಇರಾನ್ನ ನಾಗರಿಕರು ಮೃತಪಟ್ಟಿದ್ದಾರೆ. 1000ಕ್ಕೂ ಅಧಿಕ ಜನರಿಗೆ ಗಂಭೀರವಾದ ಗಾಯವಾಗಿದೆ. ಇಸ್ರೇಲ್ ದಾಳಿ ಇರಾನ್ನಿಂದಲೂ ಕೂಡ ಪ್ರತಿದಾಳಿಯಾಗಿದೆ. ನಾಗರಿಕರನ್ನ ಗುರಿಯಾಗಿಸಿಕೊಂಡು ಎರಡೂ ರಾಷ್ಟ್ರಗಳು ದಾಳಿಯನ್ನು ಮಾಡ್ತಾ ಇದ್ದಾವೆ. ನಿನ್ನೆ ರಾತ್ರಿ ಟೆಲ್ ಅವೀವ್ ಜೆರುಸಲೆಂ ಮೇಲೆ ದಾಳಿಯನ್ನ ಮಾಡಿತ್ತು. ಇರಾನ್ ಕ್ಷಿಪಣಿಗಳ ದಾಳಿಗೆ ಜನರು ಕಂಗಾಲಾಗಿ ಹೋಗಿದ್ರು. ಇಸ್ರೇಲ್ನಲ್ಲಿ ರಾಷ್ಟ್ರೀಯ ತುರ್ತು ಮಾಡಿದ್ದಾರೆ. ಮುಂದುವರೆದು ಇರಾನ್ ಮೇಲೆ ಇಸ್ರೇಲ್ನಿಂದ ಮಾರಕ ದಾಳಿಯಾಗಿದೆ. ಇರಾನ್ ನೋಡಿ, ಮುಂದುವರೆದು ನಾವು ಗಮನಿಸ್ತಾ ಹೋದ್ರೆ ಇಸ್ರೇಲ್ ದಾಳಿಗೆ 224 ಇರಾನ್ನ ನಾಗರಿಕರು ಮೃತಪಟ್ಟಿದ್ದಾರೆ. 1000ಕ್ಕೂ ಅಧಿಕ ಜನರಿಗೆ ಗಂಭೀರವಾದ ಗಾಯವಾಗಿದೆ. ಇಸ್ರೇಲ್ ದಾಳಿ ಇರಾನ್ನಿಂದಲೂ ಕೂಡ ಪ್ರತಿದಾಳಿಯಾಗಿದೆ. ನಾಗರಿಕರನ್ನ ಗುರಿಯಾಗಿಸಿಕೊಂಡು ಎರಡೂ ರಾಷ್ಟ್ರಗಳು ದಾಳಿಯನ್ನು ಮಾಡ್ತಾ ಇದ್ದಾವೆ. ನಿನ್ನೆ ರಾತ್ರಿ ಟೆಲ್ ಅವೀವ್
ಜೆರುಸಲೆಂ ಮೇಲೆ ದಾಳಿಯನ್ನ ಮಾಡಿತ್ತು. ಇರಾನ್ ಕ್ಷಿಪಣಿಗಳ ದಾಳಿಗೆ ಜನರು ಕಂಗಾಲಾಗಿ ಹೋಗಿದ್ರು. ಇಸ್ರೇಲ್ನಲ್ಲಿ ರಾಷ್ಟ್ರೀಯ ತುರ್ತು ಪರಿಣಾಮ ಮಾಡಿದ್ದಾರೆ. ಮುಂದುವರೆದು ಇರಾನ್ ಮೇಲೆ ಇಸ್ರೇಲ್ನಿಂದ ಮಾರಕ ದಾಳಿಯಾಗಿದೆ. ಇರಾನ್ ನೋಡಿ, ಮುಂದುವರೆದು ನಾವು ಗಮನಿಸ್ತಾ ಹೋದ್ರೆ ಇಸ್ರೇಲ್ ದಾಳಿಗೆ 224 ಇರಾನ್ನ ನಾಗರಿಕರು ಮೃತಪಟ್ಟಿದ್ದಾರೆ. 1000ಕ್ಕೂ ಅಧಿಕ ಜನರಿಗೆ ಗಂಭೀರವಾದ ಗಾಯವಾಗಿದೆ. ಇಸ್ರೇಲ್ ದಾಳಿ ಇರಾನ್ನಿಂದಲೂ ಕೂಡ ಪ್ರತಿದಾಳಿಯಾಗಿದೆ. ನಾಗರಿಕರನ್ನ ಗುರಿಯಾಗಿಸಿಕೊಂಡು ಎರಡೂ ರಾಷ್ಟ್ರಗಳು ದಾಳಿಯನ್ನು ಮಾಡ್ತಾ ಇದ್ದಾವೆ. ನಿನ್ನೆ ರಾತ್ರಿ ಟೆಲ್ ಅವೀವ್ ಜೆರುಸಲೆಂ ಮೇಲೆ ದಾಳಿಯನ್ನ ಮಾಡಿತ್ತು. ಇರಾನ್ ಕ್ಷಿಪಣಿಗಳ ದಾಳಿಗೆ ಜನರು ಕಂಗಾಲಾಗಿ ಹೋಗಿದ್ರು. ಇಸ್ರೇಲ್ನಲ್ಲಿ ರಾಷ್ಟ್ರೀಯ ತುರ್ತು ಪರಿಣಾಮ ಮಾಡಿದ್ದಾರೆ. ಮುಂದುವರೆದು ಇರಾನ್ ಮೇಲೆ ಇಸ್ರೇಲ್ನಿಂದ ಮಾರಕ ದಾಳಿಯಾಗಿದೆ. ಇರಾನ್ ನೋಡಿ, ಮುಂದುವರೆದು ನಾವು ಗಮನಿಸ್ತಾ ಹೋದ್ರೆ ಇಸ್ರೇಲ್ ದಾಳಿಗೆ 224 ಇರಾನ್ನ ನಾಗರಿಕರು ಮೃತಪಟ್ಟಿದ್ದಾರೆ. 1000ಕ್ಕೂ ಅಧಿಕ ಜನರಿಗೆ ಗಂಭೀರವಾದ ಗಾಯವಾಗಿದೆ. ಇಸ್ರೇಲ್ ದಾಳಿ ಇರಾನ್ನಿಂದಲೂ ಕೂಡ ಪ್ರತಿದಾಳಿಯಾಗಿದೆ. ನಾಗರಿಕರನ್ನ ಗುರಿಯಾಗಿಸಿಕೊಂಡು ಎರಡೂ ರಾಷ್ಟ್ರಗಳು ದಾಳಿಯನ್ನು ಮಾಡ್ತಾ ಇದ್ದಾವೆ. ನಿನ್ನೆ ರಾತ್ರಿ ಟೆಲ್ ಅವೀವ್ ಜೆರುಸಲೆಂ ಮೇಲೆ ದಾಳಿಯನ್ನ ಮಾಡಿತ್ತು. ಇರಾನ್ ಕ್ಷಿಪಣಿಗಳ ದಾಳಿಗೆ ಜನರು ಕಂಗಾಲಾಗಿ ಹೋಗಿದ್ರು. ಇಸ್ರೇಲ್ನಲ್ಲಿ ರಾಷ್ಟ್ರೀಯ ತುರ್ತು ಪರಿಣಾಮ ಮಾಡಿದ್ದಾರೆ. ಮುಂದುವರೆದು ಇರಾನ್ ಮೇಲೆ ಇಸ್ರೇಲ್ನಿಂದ ಮಾರಕ ದಾಳಿಯಾಗಿದೆ. ಇರಾನ್ ನೋಡಿ, ಮುಂದುವರೆದು ನಾವು ಗಮನಿಸ್ತಾ ಹೋದ್ರೆ ಇಸ್ರೇಲ್ ದಾಳಿಗೆ 224 ಇರಾನ್ನ ನಾಗರಿಕರು ಮೃತಪಟ್ಟಿದ್ದಾರೆ. 1000ಕ್ಕೂ ಅಧಿಕ ಜನರಿಗೆ ಗಂಭೀರವಾದ ಗಾಯವಾಗಿದೆ. ಇಸ್ರೇಲ್ ದಾಳಿ ಇರಾನ್ನಿಂದಲೂ ಕೂಡ ಪ್ರತಿದಾಳಿಯಾಗಿದೆ. ನಾಗರಿಕರನ್ನ ಗುರಿಯಾಗಿಸಿಕೊಂಡು ಎರಡೂ ರಾಷ್ಟ್ರಗಳು ದಾಳಿಯನ್ನು ಮಾಡ್ತಾ ಇದ್ದಾವೆ. ನಿನ್ನೆ ರಾತ್ರಿ ಟೆಲ್ ಅವೀವ್ ಜೆರುಸಲೆಂ ಮೇಲೆ ದಾಳಿಯನ್ನ ಮಾಡಿತ್ತು. ಇರಾನ್ ಕ್ಷಿಪಣಿಗಳ ದಾಳಿಗೆ ಜನರು ಕಂಗಾಲಾಗಿ ಹೋಗಿದ್ರು. ಇಸ್ರೇಲ್ನಲ್ಲಿ ರಾಷ್ಟ್ರೀಯ ತುರ್ತು ಪರಿಣಾಮ ಮಾಡಿದ್ದಾರೆ. ಮುಂದುವರೆದು ಇರಾನ್ ಮೇಲೆ ಇಸ್ರೇಲ್ನಿಂದ ಮಾರಕ ದಾಳಿಯಾಗಿದೆ. ಇರಾನ್ ನೋಡಿ, ಮುಂದುವರೆದು ನಾವು ಗಮನಿಸ್ತಾ ಹೋದ್ರೆ ಇಸ್ರೇಲ್ ದಾಳಿಗೆ 224 ಇರಾನ್ನ ನಾಗರಿಕರು ಮೃತಪಟ್ಟಿದ್ದಾರೆ. 1000ಕ್ಕೂ ಅಧಿಕ ಜನರಿಗೆ ಗಂಭೀರವಾದ ಗಾಯವಾಗಿದೆ. ಇಸ್ರೇಲ್ ದಾಳಿ ಇರಾನ್ನಿಂದಲೂ ಕೂಡ ಪ್ರತಿದಾಳಿಯಾಗಿದೆ. ನಾಗರಿಕರನ್ನ ಗುರಿಯಾಗಿಸಿಕೊಂಡು ಎರಡೂ ರಾಷ್ಟ್ರಗಳು ದಾಳಿಯನ್ನು ಮಾಡ್ತಾ ಇದ್ದಾವೆ. ನಿನ್ನೆ ರಾತ್ರಿ ಟೆಲ್ ಅವೀವ್ ಜೆರುಸಲೆಂ ಮೇಲೆ ದಾಳಿಯನ್ನ ಮಾಡಿತ್ತು. ಇರಾನ್ ಕ್ಷಿಪಣಿಗಳ ದಾಳಿಗೆ ಜನರು ಕಂಗಾಲಾಗಿ ಹೋಗಿದ್ರು. ಇಸ್ರೇಲ್ನಲ್ಲಿ ರಾಷ್ಟ್ರೀಯ ತುರ್ತು ಪರಿಣಾಮ ಮಾಡಿದ್ದಾರೆ. ಮುಂದುವರೆದು ಇರಾನ್ ಮೇಲೆ ಇಸ್ರೇಲ್ನಿಂದ ಮಾರಕ ದಾಳಿಯಾಗಿದೆ. ಇರಾನ್ ನೋಡಿ, ಮುಂದುವರೆದು ನಾವು ಗಮನಿಸ್ತಾ ಹೋದ್ರೆ ಇಸ್ರೇಲ್ ದಾಳಿಗೆ 224 ಇರಾನ್ನ ನಾಗರಿಕರು ಮೃತಪಟ್ಟಿದ್ದಾರೆ. 1000ಕ್ಕೂ ಅಧಿಕ ಜನರಿಗೆ ಗಂಭೀರವಾದ ಗಾಯವಾಗಿದೆ. ಇಸ್ರೇಲ್ ದಾಳಿ ಇರಾನ್ನಿಂದಲೂ ಕೂಡ ಪ್ರತಿದಾಳಿಯಾಗಿದೆ. ನಾಗರಿಕರನ್ನ ಗುರಿಯಾಗಿಸಿಕೊಂಡು ಎರಡೂ ರಾಷ್ಟ್ರಗಳು ದಾಳಿಯನ್ನು ಮಾಡ್ತಾ ಇದ್ದಾವೆ. ನಿನ್ನೆ ರಾತ್ರಿ ಟೆಲ್ ಅವೀವ್ ಜೆರುಸಲೆಂ ಮೇಲೆ ದಾಳಿಯನ್ನ ಮಾಡಿತ್ತು. ಇರಾನ್ ಕ್ಷಿಪಣಿಗಳ ದಾಳಿಗೆ ಜನರು ಕಂಗಾಲಾಗಿ ಹೋಗಿದ್ರು. ಇಸ್ರೇಲ್ನಲ್ಲಿ ರಾಷ್ಟ್ರೀಯ ತುರ್ತು ಪರಿಣಾಮ ಮಾಡಿದ್ದಾರೆ. ಮುಂದುವರೆದು ಇರಾನ್ ಮೇಲೆ ಇಸ್ರೇಲ್ನಿಂದ ಮಾರಕ ದಾಳಿಯಾಗಿದೆ. ಇರಾನ್ ನೋಡಿ, ಮುಂದುವರೆದು ನಾವು ಗಮನಿಸ್ತಾ ಹೋದ್ರೆ ಇಸ್ರೇಲ್ ದಾಳಿಗೆ 224 ಇರಾನ್ನ ನಾಗರಿಕರು ಮೃತಪಟ್ಟಿದ್ದಾರೆ. 1000ಕ್ಕೂ ಅಧಿಕ ಜನರಿಗೆ ಗಂಭೀರವಾದ ಗಾಯವಾಗಿದೆ. ಇಸ್ರೇಲ್ ದಾಳಿ ಇರಾನ್ನಿಂದಲೂ ಕೂಡ ಪ್ರತಿದಾಳಿಯಾಗಿದೆ. ನಾಗರಿಕರನ್ನ ಗುರಿಯಾಗಿಸಿಕೊಂಡು ಎರಡೂ ರಾಷ್ಟ್ರಗಳು ದಾಳಿಯನ್ನು ಮಾಡ್ತಾ ಇದ್ದಾವೆ. ನಿನ್ನೆ ರಾತ್ರಿ ಟೆಲ್ ಅವೀವ್ ಜೆರುಸಲೆಂ ಮೇಲೆ ದಾಳಿಯನ್ನ ಮಾಡಿತ್ತು. ಇರಾನ್ ಕ್ಷಿಪಣಿಗಳ ದಾಳಿಗೆ ಜನರು ಕಂಗಾಲಾಗಿ ಹೋಗಿದ್ರು. ಇಸ್ರೇಲ್ನಲ್ಲಿ ರಾಷ್ಟ್ರೀಯ ತುರ್ತು